ಇನ್ನು ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಬಹುನಿರೀಕ್ಷಿತ ರಾಜ್ಯದ ಮೊದಲ ಹಂತದ ಮತದಾನದ ಹಬ್ಬ ನಾಳೆ ನಡೆಯಲಿದ್ದು ಚುನಾವಣಾ ಆಯೋಗ ಸರ್ವಸನ್ನದ್ಧವಾಗಿದೆ. ನಾಳೆ 14 ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗುತ್ತೆ. ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಗೆ ಸೇರಿಕೊಳ್ಳುತ್ತೆ. ಈ ಸುದ್ದಿಗಳನ್ನು ನೋಡೋಣ. ಅಭ್ಯರ್ಥಿಗಳ ಕಡೆಯಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭಾ ಚುನಾವಣೆಯ ಮತಹಬ್ಬಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇನ್ನು 13 ಗಂಟೆ ಕಳೆದರೆ ಕರುನಾಡಿನ 14 ಕ್ಷೇತ್ರಗಳಲ್ಲಿ ಮತದಾನ ಆರಂಭವಾಗಲಿದೆ. 14 ಕ್ಷೇತ್ರಗಳಲ್ಲಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಇದಕ್ಕಾಗಿ ಚುನಾವಣಾ ಆಯೋಗ ಅಂತಿಮ ಹಂತದ ಸಿದ್ಧತೆ ಮುಗಿಸಿದ್ದು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮಸ್ಟರಿಂಗ್ ಮಾಡಲಾಯಿತು. ತಮಗೆ ನಿಗದಿಪಡಿಸಿರ್ತಕ್ಕಂಥ ಮತಗಟ್ಟೆಗಳಿಗೆ ಸಿಬ್ಬಂದಿ ತೆರಳ್ತಾ ಇದ್ದಾರೆ. ಅಂದರೆ ಒಂದು ಮತಗಟ್ಟೆಗೆ 4 ಜನ ಸಿಬ್ಬಂದಿ ಹಾಗೆ ಓರ್ವ ಪೊಲೀಸ್ ಪೇದೆಯನ್ನು ನೇಮಕ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಗೆ ನಿಗದಿಯಾಗಿರ್ತಕ್ಕಂಥ ಮತಗಟ್ಟೆಗಳೇನಿದೆ ಅಲ್ಲಿಗೆ ತೆರಳೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿರುವಂಥದ್ದು. ಇನ್ನು ನಾಳೆ ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮತದಾನ ನಡೆಯಲಿದ್ದು ಎಲ್ಲಾ ಕ್ಷೇತ್ರದಲ್ಲೂ ಭರದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಬೆಂಗಳೂರಿನ ಸೆಂಟ್ ಜೋಸೆಫ್ ಹೈಸ್ಕೂಲ್ನ ಮಸ್ಟರಿಂಗ್ ಸೆಂಟರ್ನಲ್ಲಿ ಮತಯಂತ್ರ ವಿತರಣೆ ಮಾಡಲಾಯಿತು. ಬೆಂಗಳೂರಿನಲ್ಲಿ ಒಟ್ಟು 8,984 ಮತಗಟ್ಟೆಗಳಿದ್ದು ಸಿಬ್ಬಂದಿ ಮತಗಟ್ಟೆ ತಲುಪಿದ್ದಾರೆ. ಇನ್ನು ಕರ್ತವ್ಯ ನಿರತ ಚುನಾವಣಾ ಸಿಬ್ಬಂದಿ ಸೆಂಟ್ ಜೋಸೆಫ್ ಮಸ್ಟರಿಂಗ್ ಸೆಂಟರ್ನಲ್ಲಿ ಪೋಸ್ಟಲ್ ವೋಟ್ ಚಲಾಯಿಸಿದ್ದಾರೆ. 6 ಲೋಕಸಭಾ ಕ್ಷೇತ್ರದ ಚುನಾವಣಾ ಸಿಬ್ಬಂದಿಗಾಗಿ ಮತದಾನದ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಪೈಕಿ 226 ಪುರುಷ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ರೆ 21 ಮಹಿಳೆಯರಿದ್ದಾರೆ. ಒಟ್ಟು 2,88,19,342 ಮತದಾರರು ಹಕ್ಕು ಚಲಾಯಿಸಿದ್ದಾರೆ. ಈ ಪೈಕಿ 1,44,17,530 ಪುರುಷ ಮತದಾರರು, 1,43,87,585 ಮಹಿಳಾ ಮತದಾರರಿದ್ದಾರೆ. 30,600 ಮತಗಟ್ಟೆಗಳ ಪೈಕಿ 19,701 ಮತಗಟ್ಟೆಗಳಲ್ಲಿ ಲೈವ್ ವೆಬ್ಕಾಸ್ಟ್ ಇರಲಿದೆ. ಚುನಾವಣಾ ಆಯೋಗ ನಾಳೆ ಮತದಾನದ ಕಾರ್ಯಕ್ಕೆ ಸಾರಿಗೆ ವಾಹನಗಳನ್ನು ಬಳಸಿಕೊಳ್ಳುತ್ತಿದೆ. ಪ್ರತಿ ವಾಹನಕ್ಕೂ ಪ್ರತ್ಯೇಕ ದರ ಫಿಕ್ಸ್ ಮಾಡಲಾಗಿದೆ. 2,100 ಕೆಎಸ್ಆರ್ಟಿಸಿ ಬಸ್ ಮತ್ತು 1,700 ಬಿಎಂಟಿಸಿ ಬಸ್ಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಮತದಾನ ಮಾಡಲು ಜನರು ಬೆಂಗಳೂರಿನಿಂದ ಊರುಗಳತ್ತ ಹೊರಟಿದ್ದಾರೆ. ಹೀಗಾಗಿ ಖಾಸಗಿ ಬಸ್ಗಳಿಗೆ ಫುಲ್ ಡಿಮಾಂಡ್ ಬಂದಿದೆ. ಖಾಸಗಿ ಬಸ್ ಬುಕಿಂಗ್ ಆಪ್ನಲ್ಲಿ ಮನಬಂದಂತೆ ದರ ನಿಗದಿ ಮಾಡಲಾಗಿದೆ. ನಾಳೆ ಮತದಾನಕ್ಕಾಗಿ ಕೆಲ ಜಾಗಗಳನ್ನು ಕ್ರಿಟಿಕಲ್ ಎಂದು ಗುರುತಿಸಲಾಗಿದೆ ಅಂತ ಬೆಂಗಳೂರು ಜಿಲ್ಲಾಧಿಕಾರಿ ದಯಾನಂದ ಹೇಳಿದ್ದಾರೆ. ಎಲ್ಲಾ ಮತಗಟ್ಟೆಗಳಲ್ಲೂ ಸಕಲ ಸಿದ್ಧತೆಯಾಗಿದೆ. ವೆಬ್ಕಾಸ್ಟ್ ಜೊತೆಗೆ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಎಂದಿದ್ದಾರೆ. ಇನ್ನು ಭದ್ರತೆಗೆ 13,000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿದೆ. ಕ್ರಿಟಿಕಲ್ ಅನ್ನೋದಿದೆ. ಕ್ರಿಟಿಕಲ್ ಅನ್ನೋದಕ್ಕೆ ಕ್ರೈಟೀರಿಯಾ ಇದೆ. ಸುಮ್ಮನೆ ಕ್ರಿಟಿಕಲ್ ಅಲ್ಲ. ಕ್ರಿಟಿಕಲ್ ಅಂತ ಅಂದ್ರೆ 5 ತರದ ರೀಸನ್ ಅಲ್ಲಿ ನಾವು ಕ್ರಿಟಿಕಲ್ ಅಂತ ಮಾಡಿ 75% ಹೆಚ್ಚು ಮತದಾನ ಆಗಿ ಒಂದು ಕ್ಯಾಂಡಿಡೇಟ್ಗೆ 90% ಮತದಾನ ಆಗಿ 75% ಒಂದು ಕ್ಯಾಂಡಿಡೇಟ್ ವೋಟ್ ಆಗಿದ್ರೆ ದಟ್ ಇಸ್ ಕಾಲ್ಡ್ ಕ್ರಿಟಿಕಲ್. ಭದ್ರತೆ ಎಲ್ಲ ಆಗಿದೆ. ನಮ್ಮ ಡಿಸಿಪಿ ನಾರ್ತ್ ಅವರು ಇದಕ್ಕೆ ನೋಡಲ್ ಆಫೀಸರ್ ಇದ್ದಾರೆ. ಪೊಲೀಸ್ ಡೆಪ್ಲಾಯ್ಮೆಂಟ್ ಪ್ಲಾನ್ ಮಾಡಿದ್ದೇವೆ. ಅಬ್ಸರ್ವರ್ಗಳಿಂದ ಅಪ್ರೂವಲ್ ತಗೊಂಡಿದ್ದೇವೆ. ಅದ್ರ ಪ್ರಕಾರ ಎಲ್ಲ ಕಡೆಯಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಏನು ಸಮಸ್ಯೆ ಇಲ್ಲ, ಶಾಂತಿಯುತವಾಗಿ ಆಗುತ್ತೆ. ಎಲ್ಲ ಚೆನ್ನಾಗಿದೆ. ಮತದಾನದ ಸಿದ್ಧತೆ ಬಗ್ಗೆ ಬೆಂಗಳೂರು ಜಿಲ್ಲಾ ಚುನಾವಣಾ ಅಧಿಕಾರಿ ತುಷಾರ್ ಗಿರಿನಾಥ್ ಮಾಹಿತಿ ನೀಡಿದ್ದಾರೆ. ಸಿಬ್ಬಂದಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಮತದಾರರಿಗೆ ಪಾರ್ಕಿಂಗ್ಗೂ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ತಪ್ಪದೇ ಮತದಾನ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾಳೆ ಈ ಎಲ್ಲ ವ್ಯವಸ್ಥೆಗೆ ಒಂದು ಪರಿಣಾಮ ಸಿಗಬೇಕಾದ್ರೆ, ಫಲ ಸಿಗಬೇಕಾದ್ರೆ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ನಮ್ಮ ಕಪ್ಪಚುಕ್ಕೆ 54%ಗೆ ಇದೆ. 54% ಮಾತ್ರ ವೋಟಿಂಗ್ ಆಗ್ತಾ ಇರೋದು. ಅದಕ್ಕೆ ಈ ಸಲ ಎಲ್ಲರೂ ನಮ್ಮ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಈ ಕಪ್ಪಚುಕ್ಕಿಯನ್ನು ತೊಳೆಯಬೇಕು. ನಾಳೆ ದೇಶದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಕೋಟೆ ನಾಡಿನಲ್ಲಿ ವಿಷಯಾಧಾರಿತ ಮತಗಟ್ಟೆ ಗಮನ ಸೆಳೆದಿದೆ. ಚಿತ್ರದುರ್ಗ ನಗರದ ಕೆಳಗೋಟೆ ಬಡಾವಣೆಯ ಮತಗಟ್ಟೆಯಲ್ಲಿ ಸರಸ್ವತಿ ಕಾನೂನು ಕಾಲೇಜಿನಲ್ಲಿ ವಿಶೇಷ ಮತಗಟ್ಟೆ ನಿರ್ಮಾಣ ಮಾಡಲಾಗಿದೆ. ಮತಗಟ್ಟೆಗೆ ಐತಿಹಾಸಿಕ ಕೋಟೆ ಮಾದರಿ ವಿಶೇಷ ಅಲಂಕಾರ ಮಾಡಲಾಗಿದೆ.
ಚಾಮರಾಜನಗರದಲ್ಲಿ ಸಾಂಪ್ರದಾಯಿಕ ಮತಗಟ್ಟೆ ಗಮನ ಸೆಳೆಯುತ್ತಿದೆ. ಜಿಲ್ಲೆಯ ಸಂಸ್ಕೃತಿ ಹಾಗೂ ಜಾನಪದ ಕಲೆಗಳ ಮಹತ್ವ ಸಾರುವ ಮತಗಟ್ಟೆಯನ್ನ ರಾಮಸಮುದ್ರ ಬಾಲರಪಟ್ಟಣ ಶಾಲೆಯಲ್ಲಿ ಸ್ಥಾಪಿಸಲಾಗಿದೆ. ತಂಬೂರಿ, ಡಮರುಗ, ತಬಲಾ ಮೊದಲಾದ ಸಂಗೀತ ಉಪಕರಣಗಳ ಪ್ರದರ್ಶನ ಮಾಡಲಾಗಿದೆ. ಮತದಾನ ಪ್ರಮಾಣ ಹೆಚ್ಚಿಸಲು ಜಿಲ್ಲಾಡಳಿತದಿಂದ ಕ್ರಮ ಕೈಗೊಳ್ಳಲಾಗಿದೆ. ಬರ ಪರಿಹಾರಕ್ಕೆ ಹಣ ಕೇಳಿದ್ರೆ ಗ್ಯಾರಂಟಿ ಯೋಜನೆಗಾಗಿ ಹಣ ಕೇಳ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದವರು ಸುಳ್ಳು ಹೇಳಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಬಿಜೆಪಿ ಎಲ್ಲೂ ಡಬಲ್ ಡಿಜಿಟ್ ಸೇರದ್ದಕ್ಕೆ ಮೋದಿ ಹತಾಶೆಗೊಂಡಿದ್ದಾರೆ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಇದೆಲ್ಲವನ್ನು ನೋಡೋಣ ನಾಯಕರ ವಾಗ್ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಬರ ಪರಿಹಾರ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಹಾವೇರಿಯಲ್ಲಿ ಮಾತನಾಡಿದ ಅವರು, ನಿರ್ಮಲಾ ಸೀತಾರಾಮನ್ ಗ್ಯಾರಂಟಿಗಾಗಿ ಹಣ ಕೇಳ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ರು. ನಾವು ಕೇಳಿದ್ದು ಬರ ಪರಿಹಾರ, ಗ್ಯಾರಂಟಿ ಯೋಜನೆಗೆ ನಮ್ಮ ಹಣ ನೀಡುತ್ತಿದ್ದೇವೆ ಅಂತ ತಿರುಗೇಟು ನೀಡಿದ್ರು. 28ರಂದು ಹಣ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಈಗಲಾದ್ರೂ ಹೇಳಿ ಪರಿಹಾರ ಕೊಡಿಸಿ ಪ್ರಹ್ಲಾದ್ ಜೋಶಿ ಅಂತ ಸಿಎಂ ಹೇಳಿದ್ರು. ನಮ್ಮ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ, ಆದರೆ ಬಿಜೆಪಿಯ ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅಚ್ಚೇ ದಿನ್ ಆಯೇಘಾ ಅಂದ್ರು. ಎಲ್ಲಿದೆ ಅಚ್ಚೇ ದಿನ್? 10 ವರ್ಷದಿಂದ ಸುಳ್ಳು ಹೇಳ್ತಾ ಬಂದಿದ್ದಾರೆ. ಅವರಿಗೆ ನೆನಪಾಗೋದು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅಲೆ ಇಲ್ಲ, ನರೇಂದ್ರ ಮೋದಿ ಹೆಸರಿನಲ್ಲಿ ಮತ ಕೇಳ್ತಿದ್ದಾರೆ ಅಂತ ಗುಡುಗಿದ್ರು. ಪ್ರಧಾನಿ ಮೋದಿ ಅವರು ಮಂಗಳಸೂತ್ರದಂತ ವಿಚಾರ ಬಗ್ಗೆ ಇಂತಹ ಹೇಳಿಕೆ ಕೊಡಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯಿಂದ ಇಂತಹ ಹೇಳಿಕೆ ನಿರೀಕ್ಷಿಸಿರಲಿಲ್ಲ. ಮೋದಿ ಬಂದ ಮೇಲೆ ಬಂಗಾರದ ಬೆಲೆ ಹೆಚ್ಚಳವಾಗಿದೆ ಅಂತ ಹೇಳಿದ್ರು. ಮಂಗಳಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳಸೂತ್ರನ ಹಾಕುಕ್ಕಿಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಮಂಗಳಸೂತ್ರ ಹಾಕುಕ್ಕಿಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡರ ಮೇಲೆಯೇ ಐಟಿ ದಾಳಿಯನ್ನ ಮಾಡಲಾಗ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಎಲ್ಲಾ ಕಡೆ ಐಟಿ ದಾಳಿ ಮಾಡಿಸುತ್ತಿದ್ದಾರೆ ಅಂತ ಹೇಳಿದ್ರು. ನಿನ್ನೆ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಮನೆ ಮೇಲೆ ದಾಳಿಗೆ ಖಂಡಿಸಿದ್ರು. ಎಲ್ಲ ಇನ್ಕಮ್ ಟ್ಯಾಕ್ಸ್ ಒಪ್ಪಿಸಿಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರ ಹತ್ರನೂ ಕಾಸು ಸಿಕ್ಕಿಲ್ಲ, ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು. ನೀವು ಹೇಳು, ಇದು ಶಿವಕುಮಾರ್ ದುಡ್ಡು ಅಂತ ಹೇಳು, ಕಾಂಗ್ರೆಸ್ ಅವ್ರ ದುಡ್ಡು ಅಂತ ಹೇಳಿ ಹಿಡ್ಕೊಂಡು ಹೋಗೊಂದು 10 ನಿಮಿಷ 1 ಗಂಟೆ ಶೋಧನೆ ಮಾಡಬೇಕು, ಬರಬೇಕು. ಪ್ರಧಾನಿ ನರೇಂದ್ರ ಮೋದಿ ಹತಾಶರಾಗಿದ್ದು ಪದೇ ಪದೇ ಕರ್ನಾಟಕದ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಎಲ್ಲಾ ಕಡೆ ವಿಫಲವಾಗ್ತಿದೆ, ತೆಲಂಗಾಣದಲ್ಲೂ ಸಹಕಾರ ಸಿಗ್ತಿಲ್ಲ, ಚುನಾವಣೆಯಲ್ಲಿ ಬಿಜೆಪಿಗೆ ಡಬಲ್ ಡಿಜಿಟ್ ಬರೋದು ಅಸಾಧ್ಯ ಅಂತ ಡಿಕೆ ಹೇಳಿದ್ರು. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ಕರ್ನಾಟಕಕ್ಕೆ ಕಾಲಿಡುವ ಹಕ್ಕಿಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನೀವು ಕರ್ನಾಟಕಕ್ಕೆ ಬಂದಾಗ ಮೋದಿ ಗೋಬ್ಯಾಕ್, ಅಮಿತ್ ಶಾ ಗೋಬ್ಯಾಕ್ ಘೋಷಣೆ ಕೇಳುತ್ತೆ, ಎಚ್ಚರವಾಗಬೇಕು. ಈ ಅನ್ಯಾಯ ಮತ್ತು ಮೋಸಕ್ಕೆ ಚುನಾವಣೆಯಲ್ಲಿ ಮೋದಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂದ್ರು. कर्नाटक के लोग आपको माफ नहीं करेंगे क्योंकि आपने कर्नाटक को क्या दिया है, ये मोदी का मॉडल, काली चोंबू मॉडल, ये मोदी मॉडल है. खाली चोंबू उन्होंने दिया है, तो कर्नाटक के लोग वोट की शक्ल में खाली चोंबू मोदी जी को लौटाने वाले. ये हमारा निर्णय. ವಸೂಲಿಗಾಗಿ ರಣದೀಪ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದಿದ್ರು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಕೊಡ್ತಾರೆ, ಅವರಿಗೆ ಇರೋದು ಇಲ್ಲೊಂದೇ ಎಟಿಎಂ, ಇಂಥವರು ನಮ್ಮ ಎನ್ಡಿಎ ಕುರಿತು ಪ್ರಶ್ನೆ ಮಾಡ್ತಾರೆ ಅಂತ ಜೋಶಿ ಕಿಡಿಕಾರಿದ್ರು. ಡಿಎನ್ಎ ಬಗ್ಗೆ ದೇಶದ ಜನ ನೋಡ್ಯಾರ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದು ಬಿಟ್ಟರೆ ಇಲ್ಲಿ ಕರ್ನಾಟಕಕ್ಕೆ ವಸೂಲಿಗೆ ಬರ್ತಾರೆ ಅವರು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಅವರು DNA ಚೆಕ್ ಮಾಡಿ ದೇಶದಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ನೋಡ್ರಿ, 230. ಸಚಿವ ಶಿವರಾಜ್ ತಂಗಡಗಿಯನ್ನ ಮಂತ್ರಿ ಅನ್ನಬೇಕು, ಕಂತ್ರಿ ಅನ್ನಬೇಕು ಅಂತ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ತಂಗಡಗಿ, ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡಿದ್ರೆ ಬೆತ್ತಲೆ ಆಗ್ತೀರಾ, ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಇತಿಹಾಸ ಬಿಚ್ಚಿಡಬಲ್ಲೆ, ನಿಮ್ಮನ್ನ ಎಲ್ಲಿ ಬೇಕಾದ್ರೂ ನಾವು ಬೆತ್ತಲೆ ನಿಲ್ಲಿಸ್ತೇವೆ ಅಂತ ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರೇ, ನಾವು ನಿಮ್ಮನ್ನೆಲ್ಲವೂ ನೋಡಿದ್ದೀವಿ, ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ. ನಾನು ಮನಸ್ಸು ಮಾಡಿದ್ರೆ ಒಂದೇ ಸಭೆಯೊಳಗೆ ನಿಮ್ಮ ಇತಿಹಾಸವನ್ನ ಇಡೀ ಕೊಪ್ಪಳ ಜಿಲ್ಲೆ ಒಳಗೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸವನ್ನು ಮಾಡ್ತೀನಿ.
ಚುನಾವಣೆ ಬಳಿಕ ಗ್ಯಾರಂಟಿ ನಿಲ್ಲಿಸುತ್ತಾರೆ ಅಂತ ಅಪಪ್ರಚಾರ ಮಾಡುತ್ತಿರುವ ಆರೋಪದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಕಾಂಗ್ರೆಸ್ ದೂರು ನೀಡಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ದಾರೆ. ಕಾಂಗ್ರೆಸ್ ಸಂವಹನ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ದೂರು ನೀಡಿದ್ದು, ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮತದಾನ ಶುರುವಾಗುವ ಮಧ್ಯೆ ನಾಯಕರ ವಾಗ್ಯುದ್ಧವು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಧಾನಿ ಮೋದಿ ಕರ್ನಾಟಕ ಸರ್ಕಾರದ ವಿರುದ್ಧ ಓಬಿಸಿ ಅಸ್ತ್ರ ಹೂಡಿದ್ದು, ಕೈ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಮೀಸಲಾತಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕದ್ದು ಮುಚ್ಚಿ ಮೀಸಲಾತಿಯನ್ನ ಕಸಿದುಕೊಂಡಿದೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಮಧ್ಯಪ್ರದೇಶದ ಮೊರೆನಾದಲ್ಲಿ ಮಾತನಾಡಿದ ಮೋದಿ, ಕರ್ನಾಟಕ ಸರ್ಕಾರ ಈಗಾಗಲೇ ಅಲ್ಲಿನ ಮುಸ್ಲಿಮರನ್ನ ಓಬಿಸಿಗೆ ಸೇರಿಸಿಬಿಟ್ಟಿದೆ. ರಾತ್ರೋರಾತ್ರಿ ಒಂದು ಕಾಗದ ತೆಗೆದು ಸಹಿ ಮಾಡಿ ಅವರೆಲ್ಲರನ್ನೂ ಓಬಿಸಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆಸ್ತಿ ಹಂಚಿಕೆ ಕಾನೂನು ವಿಚಾರವಾಗಿ ಮೋದಿ ಮತ್ತೆ ಕಿಡಿಕಾರಿದ್ದಾರೆ. ಇಂದಿರಾ ಗಾಂಧಿಯಿಂದ ಸಿಕ್ಕ ಹಣ ಉಳಿಸಲು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರು ಹಿಂದೆ ಇದ್ದ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಕಾನೂನನ್ನ ರದ್ದುಗೊಳಿಸಿ ತಮ್ಮ ಸ್ವಂತ ಸಂಪತ್ತನ್ನ ಉಳಿಸಿಕೊಂಡಿದ್ರು. ಆದರೆ ಅವರ ಸಹೋದರ ಮೇಲೆ ಬಂದಾಗ ಕಾನೂನನ್ನೇ ರದ್ದು ಮಾಡಿದ್ರು. ಈಗ ಮತ್ತೆ ಅದೇ ಕಾನೂನು ಜಾರಿಗೆ ಯತ್ನಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಖುದ್ ಪರ್ ಆಯಿ ತೋ ಕಾನೂನು ಹಟಾ ದಿಯಾ. ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿಲ್ಲ. ಮುಸ್ಲಿಮರಿಗೆ ಮೀಸಲಾತಿ ನೀಡಿ 30 ವರ್ಷಗಳಾಗಿವೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಜಯರಾಮ್ ರಮೇಶ್ ಹೇಳಿದ್ದಾರೆ. ಅನೇಕ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಆಗ ಮಾತನಾಡದವರು ಇದೀಗ ಮಾತನಾಡ್ತಿದ್ದಾರೆ. ಪ್ರಧಾನಿ ಮೋದಿ ಧ್ರುವೀಕರಣದ ಭಾಷೆ ಬಳಸುತ್ತಿದ್ದಾರೆ. ಮೋದಿ ಸೂಪರ್ ಸ್ಟಾರ್ ಪ್ರಚಾರಕ ಅಲ್ಲ, ವಿಷ ಉಗುಳುವ ಪ್ರಧಾನಿ ಅಂತ ಕಿಡಿಕಾರಿದ್ದಾರೆ. 1994 में लागू हुआ था, 30 साल हो गए हैं. ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಮೋದಿ ಸುಳ್ಳು ಹೇಳ್ತಿದ್ದಾರೆ. ಒಂದು ರೀತಿ ಮೋದಿ ನಮ್ಮ ಪ್ರಣಾಳಿಕೆಗೆ ಪ್ರಚಾರ ನೀಡುತ್ತಿದ್ದಾರೆ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಏಪ್ರಿಲ್ 19 ಬಳಿಕ ನಮ್ಮ ಪ್ರಣಾಳಿಕೆ ಡೌನ್ಲೋಡ್ ಮಾಡಿಕೊಳ್ಳುವರ ಸಂಖ್ಯೆ ಡಬಲ್ ಆಗಿದೆ. ಮೋದಿ ಏನೇ ಸುಳ್ಳು ಹೇಳಿದ್ರೂ ಜನ ಕಾಂಗ್ರೆಸ್ ಪರ ಇದ್ದಾರೆ. ದೇಶದ ಯಾವ ಮೂಲೆಯಲ್ಲೂ ಮೋದಿ ಅಲೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. साल बीजेपी की सरकार रही है केंद्र सरकार में, 9 साल कर्नाटक में वो ಜನಗಣತಿಯಿಂದ ಸರ್ಕಾರದ ಯೋಜನೆಗಳಿಗೆ ಸಹಾಯವಾಗುತ್ತೆ. ಆದರೆ ಮೋದಿ ಸರ್ಕಾರ ಇದುವರೆಗೂ ಜನಗಣತಿ ಮಾಡಿಲ್ಲ ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಜನಗಣತಿ ಮಾಡದ ಕಾರಣ ಜನರಿಗೆ ಯೋಜನೆಗಳು ಸಿಗದಂತೆ ಮಾಡಲಾಗ್ತಿದೆ. 2011ರಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ನಡೆಸಿದ್ದಾಗ ಬಿಜೆಪಿ ವಿರೋಧಿಸಿತ್ತು. ಆದ್ರೆ ಈಗ ಸಂಪತ್ತು ಮಂಗಳಸೂತ್ರ ಕಿತ್ತುಕೊಳ್ಳುವ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. इसका नाम था सामाजिक आर्थिक जाति जनगणना. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹಂಸರಾಜ್ ಗಂಗಾರಾಮ್ ಅಹಿರ್ ಬಿಜೆಪಿ ಬಾಲಬುಡುಕ ಅಂತ ಮಾಜಿ ಎಜಿ ರವಿ ವರ್ಮಕುಮಾರ್ ಹೇಳಿದ್ದಾರೆ. ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸಿದ್ದು ರಾಮಕೃಷ್ಣ ಹೆಗಡೆ ಸರ್ಕಾರ ಹೊರತು ಕಾಂಗ್ರೆಸ್ ಸರ್ಕಾರ ಅಲ್ಲ. ಆದರೆ ಹಂಸರಾಜ್ಗೆ ಕಾಂಗ್ರೆಸ್ ಮೇಲೆ ಸಿಟ್ಟಿದೆ. ಮುಸ್ಲಿಂ ಹಿಂದೂಗಳ ವಿಂಗಡಣೆ ಪ್ರಯತ್ನದ ಭಾಗವಾಗಿ ಹಂಸರಾಜ್ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಕಿಡಿಕಾರಿದ್ರು. ಮೀಸಲಾತಿ ಜಾರಿಗೆ ಬಂದದ್ದು